too are hooked on to Kannada serials like My Grandma, I'm sure you've heard the buzz around Sri Gauri. I mean, the teaser with the Kambala scene reminds us of the iconic scene from Kantara, and it has got everybody talking. Well, guess what? I went digging into the narrow lanes of Shirur, Karnataka, and stumbled upon the man who's making all that Kambala magic happen, Devendra Nair. Nestled in the heart of Shirur, Devendra's abode exudes the simplicity and charm of a life dedicated to Kambala. His family shares the space with two majestic buffaloes, the unsung heroes of many victories, and stars in serials like Sri Gauri and movies like Kantara. Besides the actors, the real heroes are also the buffaloes, Devendra says. His love for these majestic animals is evident in every word. Understanding them, respecting them, that's the key. They reciprocate your love, there is no need to fear. With a sense of immense respect for the sport, he explained to us what Kambala means, how he trains the buffaloes, what they eat, and more. ನನ್ನ ಹೆಸರು ದೇವೇಂದ್ರ ಅಂತ. ನಾವು ಗೊರಟೆ ಭಟ್ಕಳ ಅಂತ, ಭಟ್ಕಳದಲ್ಲಿ ಗೊರಟೆ ಊರಿದವರು. ನಾವು ಕಂಬಳ ಕೋಣವನ್ನು ತುಂಬ ವರ್ಷಗಳಿಂದ ಸಾಕ್ತಾ ಇದ್ದೇವೆ. ಹಾಗೆ ಎಲ್ಲ ಕಂಬಳಕ್ಕೂ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ಆಲ್ಮೋಸ್ಟ್ ಕಂಬಳದಲ್ಲೂ ಮೆಡಲ್ ಆಗಿದೆ. ಕಂಬಳ ಮುಂಚೆ ಹೇಗೆ ಬಂದಿತ್ತು ಅಂತ ಹೇಳಿದ್ರೆ, ಮುಂಚೆ ನಾವು ಇದು ಉಳುಮೆ ಮಾಡ್ತಾಯಿದ್ವಿ. ಮುಂಚೆ ಕೃಷಿ ಉಳುಮೆ ಮಾಡ್ತಾಯಿದ್ವಿ. ರೈತರ ಸಂತೋಷಕ್ಕೋಸ್ಕರ ಒಂದು ಹಬ್ಬ ಅಂತ ಇರುತ್ತೆ. ಅದಕ್ಕೋಸ್ಕರ ಕಂಬಳ ಓಡಿಸ್ತಿದ್ವಿ ನಾವು. ಓಡಿಸಿ ಅದು ಕಂಬಳ ಅಂತ ತಿರುಗ್ತದೆ. ಕಂಬಳ ಅಂತ ಅದು ಪ್ರತಿಯೊಂದು ಕಡೆ ಮಾಡಿ ಈಗ ಸ್ವಲ್ಪ ಅದು ರೀತಿ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ನೋಡುವರ ಕಣ್ಣಿಗೆ ಸ್ವಲ್ಪ ಒಳ್ಳೆ ರೀತಿಯಿಂದ ಮಾಡ್ತಾಯಿದ್ದಾರೆ. ಈಗ ಕೆಲವರು ಬರ್ತಾರೆ, ಕೆಲವರು ಕೋಣ ಓಡ್ತಾ ಇದೆ ಅಂತ ಹೇಳಿದೆ. ಆ ಕೋಣ ಓಡ್ತಾ ಇರೋ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಒಂದು ವಾರ ನಮ್ಮ ಹತ್ರ ಬಂದಿದ್ದರೆ ಅವ್ರಿಗೆ ಗೊತ್ತಾಗ್ತದೆ ಕೋಣ ಹೇಗೆ ಓಡ್ತದೆ, ಅಲ್ಲಿ ಓಡಲಿಕ್ಕೆ ಎಷ್ಟು ದಿನ ಟ್ರಯಲ್ ತೊಗೊಂಡಿರ್ತದೆ. ನಾವು ಕಂಬಳಕ್ಕೆ ಹೋಗುವಾಗ ಎಣ್ಣೆ ಮಸಾಜ್ ಮಾಡ್ತೀವಿ. ಯಾಕಂದರೆ ಅದು ಕೆಸರು ಇರ್ತದಲ್ಲ, ಗದ್ದೆಲಿ ಕೆಸರು ಈ ಮೈಗೆ ತಾಗಬಾರ್ದಂತ ಫುಲ್ ಎಣ್ಣೆ ಮಸಾಜ್ ಮಾಡಿರ್ತೀವಿ. ನೈಟ್ ಎಲ್ಲ ಮತ್ತು ಬಿಸಿನೀರು ಸ್ನಾನ ಎಲ್ಲ ಮಾಡಿರ್ತೀವಿ. ಕಂಬಳಕ್ಕೆ ಹೋಗೋ ಮುಂಚೆ ದಿನ ಕೋಣಕ್ಕೆ ಗೊತ್ತಾಗುತ್ತೆ ನಾವು ನಾಳೆ ಕಂಬಳಕ್ಕೆ ಹೋಗ್ತಾಯಿದ್ದೀವಿ ಅಂತ. ಆ ಟೈಮ್ ಒಂದಿನ ಮುಂಚೆ ಅದು ಜಾಸ್ತಿ ತಿಂಡಿ ಎಲ್ಲ ತಿನ್ನೋದಿಲ್ಲ, ಕಡಿಮೆ ಮಾಡುತ್ತೆ. ನಾವು ಯಾರು ಕಂಬಳಕ್ಕೆ ನಾಳೆ ಕೋಣ ತಗೊಂಡು ಹೋಗ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ, ಕೋಣ ಗೊತ್ತಾಗುತ್ತೆ ನಾವು ನಾಳೆ ಕಂಬಳಕ್ಕೆ ಹೋಗ್ತೀವಾ ಇಲ್ಲ ಅಂತ. ಅದೊಂದು ದೈವಾರಾಧನೆ ಅಂತ ಇರ್ತದಲ್ವ, ಹಾಗೆ ಅದು ಜಾಸ್ತಿ ಕಂಬಳದಂದ್ರೆ ದೈವಾರಾಧನೆಯಿಂದಲೇ ಬರೋದು. ಕಂಬಳ ನಮ್ಮದು ಕೋಣ ಸಾಕಲಿಕ್ಕೆ ನಮ್ಮದು ನಾರ್ಮಲ್ ಕೋಣ ಸಾಕಿದಾಗೆ ಅಲ್ಲ, ಇದಕ್ಕೆ ಫ್ಯಾನ್ ಬೇಕೇ ಬೇಕು, ಮತ್ತು ಎಣ್ಣೆ ಸ್ನಾನ, ಬಿಸಿನೀರು ಸ್ನಾನ ಎಲ್ಲ ಮಸಾಜು. ಈ ಕೋಣನ ಕೆಲವೊಂದು ಕೋಣ ಕೆಲವರೇ ಹಿಡಿಬೇಕು, ಎಲ್ಲರೂ ಹಿಡಿಲಿಕ್ಕೆ ಆಗೋದಿಲ್ಲ. ಈ ಕೋಣ ಇದೆಯಲ್ಲ ಅವ್ರು ಹಿಡಿಲಿಕ್ಕೆ ಆಗೋದಿಲ್ಲ, ಈ ಕೋಣ ನಾನೇ ಹಿಡಿಬೇಕಾಗ್ತದೆ. ಆ ಕೋಣ ಹಾಗೆ ಬೇರೆ ಹಿಡಿಲಿಕ್ಕೆ ಆಗೋದಿಲ್ಲ. ಒಂದು ಸೆಟ್ಟಾಗಿರ್ತದೆ, ಒಂದು ಸ್ಟ್ರೆಂತ್ ಇರ್ತದಲ್ಲ, ಒಂದು ನ್ಯಾಕ್ ಇರ್ತದೆ, ಅವ್ರಿಗೆ ಮಾತ್ರ ಆ ಕೋಣ ಬಗ್ಸ್ಲಿಕ್ಕೆ ಆಗ್ತದೆ. ಮತ್ತು ಕಂಬಳ ಟೈಮಲ್ಲಿ ಇದಕ್ಕೆ ಫುಡ್ಡೆಲ್ಲ ಚೇಂಜ್ ಆಗಿಬಿಡ್ತದೆ. ಇದಕ್ಕೆಲ್ಲ ಹುರುಳಿ ಡೈಲಿ 2 ಹೊತ್ತು ಹುರುಳಿ ಕೊಡ್ತೀವಿ. ಹುರುಳಿ, ನೀರು ಮತ್ತು ವೆರೈಟಿ ಫುಡ್ ಇದೆ. ಆ ಥರ ಫುಡ್ ಕೊಟ್ಟಿದ್ರೆ ಫಿಟ್ನೆಸ್ ಮಾಡ್ತೀವಿ. ಮತ್ತು ನಾವು ಕಂಬಳದ ಓಡಿಸುವವರಿಗಾದರೂ ಅಷ್ಟೇ, ಅವರಿಗೊಂದು ಕಂಬಳ ಹತ್ರ ಬಂದಾಗ ಅವರು ಫಿಟ್ನೆಸ್ ಮಾಡ್ತಾರೆ. ಡೈಲಿ ವಾಕಿಂಗ್ ಮಾಡ್ತಾರೆ, ಮತ್ತು ಸ್ವಲ್ಪ ಡ್ರಿಂಕ್ಸಿಂಗ್ಸ್ ಮಾಡೋದೆಲ್ಲ ಇರುತ್ತೆ ಕೆಲವರಿಗೆಲ್ಲ, ಅದೆಲ್ಲ ಕಮ್ಮಿ ಮಾಡ್ತಾರೆ. ತುಂಬ ಫಿಟ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗ್ತದೆ ಆವಾಗ. ನಮ್ಮ ಇಲ್ಲೇ ಕಂಬಳ ಗದ್ದೆ ಇದೆ, ನಮ್ಮದು ಸ್ವಂತ, ನಮ್ಮದೇ ಗೊರಟೆಯಲ್ಲಿ. ಇದು ನಾವೇ ಮುಂದೆ ನಿಂತು ಮಾಡೋದು. ಇಲ್ಲೂ ನಮ್ಮದು 3 ಜೊತೆ ಕೋಣ ಕಟ್ಟಿದ್ದೀವಿ. 3 ಜೊತೆನೂ ಮೆಡಲ್ ಆಗಿದೆ. ನಮ್ಮಲ್ಲಿ ನಾವು ಮುಂಚೆ ನಮ್ಮ ಅಜ್ಜ ಮುತ್ತಾದ ಕಾಲದಿಂದನೂ ಕೋಣ ಸಾಕ್ತಾ ಬಂದಿದ್ದು. ಅವಾಗ ಏನಂತ ಹೇಳಿದ್ರೆ ಕಂಬಳಕ್ಕೆಲ್ಲ ಈ ಥರ ಇಷ್ಟೊಂದು ಆಡಂಬರ ಇಲ್ಲ ಆಗಿತ್ತು. ನಾವು ಉಳುಮೆ ಮಾಡೋದು ಖಾಲಿ ಕಂಬಳಕ್ಕೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಕಂಬಳ ಆಗ್ತಿದ್ವಿ. ಇಲ್ಲಿ ಟ್ರ್ಯಾಕ್ ಇದೆಯಲ್ಲ, ಇದು ಇವಾಗ ಸದ್ಯಂತರ ಮಾಡೋದು. ಮುಂಚೆ ಗದ್ದೆಯಲ್ಲಿ ಓಡಿಸ್ತಾ ಇದ್ವಿ. ಆಮೇಲೆ ನಮ್ಮ ತಂದೆಯವ್ರ ಕಾಲದಲ್ಲಿ ಬಂದ್ವಿ. ಆಮೇಲೆ ತಂದೆಯವರೆಲ್ಲ ಸ್ವಲ್ಪ ಆಚೆ ಈಚೆ ಕಂಬಳಕ್ಕೆಲ್ಲ ಹೋಗ್ತಾಯಿದ್ರು. ಆಮೇಲೆ ನಾವು ಸೆಟ್ಟಾದ್ವಿ, ಅಂದರೆ ನಮ್ಮ ತಂದೆಯವ್ರು ನೋಡಿ ನಾವು ಸೆಟ್ಟಾದ್ವಿ. ನಮ್ಮ ಇನ್ನೊಬ್ಬರು ಬಾಬಾ ಅಂತ ಇದ್ದಾರೆ, ಅವ್ರ ಕಂಬಳಕ್ಕೆಲ್ಲ ಹಿಡಿಯುವಾಗ ದೊಡ್ಡ ಕೋಣ ಅದೊಂದು ತುಂಬ ಸ್ವಲ್ಪ ಜೋರು ಮಾಡ್ತದೆ. ಆವಾಗ ಅವರಿಗೆ ಸ್ವಲ್ಪ ಆರಾಮಿಲ್ಲ ಆಗಿತ್ತು, ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಆವಾಗ ಅವ್ರು ಕಂಬಳಕ್ಕೆ ಹೋದಾಗ ಅವ್ರಿಗೆ ಆರಾಮಿಲ್ಲ ಆಯಿತು. ಆಮೇಲೆ ಅವ್ರು ಹೇಳಿದ್ರು, ನೀವು ಹಿಡ್ಕೊಳ್ಳಿ ಮುಂದೆ ಅಂತೇಳಿ. ನನಗೆ ಆಗೋದಿಲ್ಲ, ಇಲ್ಲ ಆಗುತ್ತೆ ನೀನು ಹಿಡ್ಕೊ ಅಂತ ಹೇಳಿದ್ರು. ನಾನು ನಾನು ಸ್ವಲ್ಪ ಚಿಕ್ಕವನಾಗಿದ್ದೆ. ನಾನು ಸುಮಾರು ಒಂದು 10th PUC ಆಗಿದ್ದೇನೋ ಅಷ್ಟೇ. ಆವಾಗ ಈ ಕೋಣಕ್ಕೆ ನನ್ನ ಎತ್ತಿ ಬಿಸಾಕೋದು 1% ಕೆಲಸ ಅಲ್ಲ. ಆಮೇಲೆ ನಾನು ಮತ್ತೆ ಹಿಡ್ಕೊಂಡೆ ಹೋದೆ. ಅದು ಹಿಡ್ಕೊಂಡು ಒಂದು ನ್ಯಾಕಲ್ಲೇ ಇರ್ತದೆ, ಅಲ್ಲಿ ಮೆಡ್ಲಾಯಿತು. ಆ ದಿವಸ ಮೆಡ್ಲಾಯಿತು. ಅವತ್ತಿಂದ ನಾನು ಅದು ಕಂಬಳಕ್ಕೆ ಸ್ವಲ್ಪ ಜಾಸ್ತಿ ಹುಮ್ಮಸ್ಸು ಬಂತು, ಸೆಟ್ಟಾಗೋಯ್ತು. ಆಮೇಲೆ ನಮ್ಮದು ಕೋಣ ಬಂತು. ನಮ್ಮದು ಎಲ್ಲ ಕೋಣಕ್ಕೂ ನಾವೇ ತೊಗೊಂಡು ಹೋಗೋದು. ಮನೆಯವರೇ ನಾವು ನಮ್ಮದೇ ಕೋಣ ಇದೆಯಲ್ಲ, ನಾವು ಹಾಗೆ ಬೆಳೀತಾ ನಮ್ಮ ತಂದೆಯವರೆಲ್ಲ ಕಂಬಳಕ್ಕೆ ಹೋಗಿ ಬೆಳೀತಾ
ಅದೇ ಬಂದಿದೆ ನಮಗೆ, ಅದೇ ನಮಗೆ ರೂಢಿಯಾಗಿ ಬಂದಿದೆ. ಮತ್ತು ನಾವು ಯಾರಿಗೆ ಕಲಿಸಿದ್ದೇನೂ ಅಲ್ಲ, ನಾವು ಅದನ್ನು ಮೈಂಡಿಗೆ ತಗೊಂಡು ಮಾಡಿದ್ದು. Devendra, the mastermind behind coaching the character Appu for the Kambala scenes in Sri Gauri, opened up about the unique challenge of introducing an actor to a completely unfamiliar sport and guiding them through the intricacies within a tight time frame. ನಮಗೆ ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು, ಇವರಿಗೆ ಯಾರು ನಮ್ಮ ಒಂದು ಸೀರಿಯಲ್ಗೆ ಒಂದು ಬೇಕಂತ ಒಂದು ಟ್ರಯಲ್ ಕೊಡಬೇಕು ಹೀರೋಗೆ ಅಂತ. ಆಮೇಲೆ ಆಯಿತು ನಾವು ಮಾಡುವ ಅಂತ ಹೇಳಿದರು. ಅವ್ರು ಹೇಳಿದ್ರು 1 ವಾರ ಟ್ರಯಲ್ ಕೊಡಬೇಕು ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನು 1 ವಾರದಲ್ಲಿ ಕಷ್ಟ ಆಗ್ತದೆ ಅಷ್ಟು ಬೇಗ ಟ್ರಯಲ್ ಆಗಲಿಕ್ಕೆ, ಯಾಕಂದರೆ ನಮ್ದು ಇಲ್ಲೆಲ್ಲ ಟ್ರಯಲ್ ಆಗಬೇಕಂದ್ರೆ ವರ್ಷಗಟ್ಟಲೆ ತಗೊಳ್ತಾರೆ. ನಮ್ದು ಇಲ್ಲಿ ಜನ ಸೆಟ್ ಆಗಲಿಕ್ಕೆ 1 ವರ್ಷಗಟ್ಟಲೆ ತಗೊಳ್ತಾರೆ. ಆಮೇಲೆ ಲಾಸ್ಟ್ ಟೈಮು ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿ ಮಾಡಿದರು. ಅವರು ಹಾಗೆ ಸುಮಾರು 1 ರಿಂದ 3 ತಿಂಗಳೇನೋ ತಗೊಂಡಿದ್ರು ಅವರು ಟ್ರಯಲ್. ತುಂಬ ಟ್ರಯಲ್ ಮಾಡಿದ್ದಾರೆ, ಬಟ್ ಟ್ರಯಲ್ ಮಾಡೋ ಲಾಸ್ಟ್ ಅಷ್ಟು ಸೆಟ್ ಆಗಿ ಬರಲಿಲ್ಲ, ಅದು ಅಷ್ಟು ಮೂವಿಂಗ್ ಬರಲಿಲ್ಲ ಅದು. ಆದರೂ ಸುಮಾರು ಕತ್ತಿದ್ದಾರೆ ಇವರು 1 ವಾರದಲ್ಲಿ ಏನು ಮಾಡ್ತಾರಪ್ಪ ಅಂತಂದು. ಆದರೂ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡುವಂತ. ಆಯಿತು ಬನ್ನಿ ಅಂತ ಹೇಳಿದೆ. ಬನ್ನಿ ಅಂತ ಹೇಳಿದಾಗ ಫಸ್ಟ್ 1-2 ವಾರ ನಾವು ತೋರಿಸಿದ್ವಿ, ಬೆಸ್ಟ್ ಕಾನ್ಸಂಟ್ರೇಷನ್ ಕೊಡಿ ನೀವು, ಫಸ್ಟ್ ಅದ್ರಲ್ಲಿ ಬಾಕಿ ಹೆದರ್ಕೊಳ್ಳೋದು ಬೇಡ, ಜಸ್ಟ್ ಕಾನ್ಸಂಟ್ರೇಷನ್ ಕೊಡಿ ಅಂತ. ಅವರು ಕರೆಕ್ಟಾಗಿ ಬಂದು ಕರೆಕ್ಟಾಗಿ ನೋಡ್ಕೊಂಡಾದಾಗ ಆಮೇಲೆ ಅವರಿಗೆ ನಾವು ಕರೆಕ್ಟಾಗಿ 2 ಕೋಣದ್ದು ಹಚ್ಚಿಬಿಟ್ಟು ಬಾಲ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬಿಟ್ಟಿದ್ದೆ. ಅವರಿಗೆ ತುಂಬ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ತುಂಬ ಮಾಡಿದರು ಅವರು. ಆದರೆ 1 ವಾರ ಒಳ್ಳೆ ಬಂದರು. ಆಮೇಲೆ ಕಂಟಿನ್ಯೂ ಅದೇ ಸೆಟ್ ಆಯಿತು. ಸೆಟ್ಟಾಗಿ 1 ವಾರದಲ್ಲಿ ಕರೆಕ್ಟ್ ಸೆಟ್ ಆದರು ಅವರು. ಅವರಿಗೂ ತುಂಬ ಖುಷಿ ಆಯಿತು, ಯಾಕಂದ್ರೆ ನಮಗೊಂದು ಛಲ ಇತ್ತು. ಯಾಕಂದರೆ ನಮ್ಮನ್ನು ಹುಡ್ಕೊ ಬಂದವರಿಗೆ ನಾವು ಏನಾದರೂ ಒಂದು ಸಾಧನೆ ಮಾಡಿಕೊಡ್ಬೇಕಲ್ವ, ಅದು ನಮಗೆ ಭಾರಿ ಹಠ ಇತ್ತು. ಶೂಟಿಂಗು ಸಿದ್ದಾಪುರ ಕದ್ರಿ ಕಂಬಳದಲ್ಲಿ ಶೂಟಿಂಗ್ ಆಯಿತು. ಅದೊಂದು ಇದೇ ಕೋಣ ತೊಗೊಂಡೋಗಿದ್ದು, ಇದೇ ಕೋಣ ಹತ್ತಿದ್ದು ಅದೇ ಈಗ ಸೀರಿಯಲಲ್ಲಿ ಮೂವಿಂಗ್ ಆಗ್ತಾ ಉಂಟು. ಈ ನಾವು ಕೋಣ ಹೇಗೆ ತೊಗೊಂಡು ಹೋಗ್ತೀವಿ, ಹೇಗೆ ಬಿಡ್ತೀವಿ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಅದು ಬೀಳೋದು ಹೇಳೋದು ನೆಕ್ಸ್ಟ್ ಅದು ಅವರು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟರು. ಆಮೇಲೆ ನೆಕ್ಸ್ಟ್ ಒಂದು ರಿಯಲ್ ಅವ್ರನ್ನೇ ಹಚ್ಬಿಟ್ಟಿದ್ದು, ಒಳ್ಳೆ ರೀತಿಯಿಂದ ಬಂದರು ಅವರು. ರಿಯಲ್ಲಿರೋ ನಾವು ಹೇಳಬೇಕಂದ್ರೆ ಅವರು ಹೌದು, ಕೋಣನೂ ಹೌದು. ಅವರಿದ್ದಾಗ ಕೋಣ ಖಾಲಿ ಅವರೇ ಹೊಡೆದ್ರೆ ಅದು ಸೀರಿಯಲ್ ಆಗೋದಿಲ್ಲ, ಖಾಲಿ ಕೋಣ ಹೊಡೆದ್ರೆ ಸೀರಿಯಲ್ ಆಗೋದಿಲ್ಲ. 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಅಲ್ವಾ. ಕಂಬಳ ಅಂದಮೇಲೆ ಸವಾರಿಗೂ ಇರಬೇಕಲ್ವಾ. ಈಗ ಇಬ್ಬರು ಹೀರೋಗಳೇ ಆಗುತ್ತೆ ಆ ಟೈಮಲ್ಲಿ. ಕಾಂತಾರ ಮೂವಿಯಲ್ಲಿ ನಾವು ನಮ್ದು ಇದೇ ಕೋಣ ಹೋಗಿತ್ತು, 2 ಸೀರಿಯಲಿಗೆ ಹೋಗಿತ್ತು. ಆಮೇಲೆ ಮೇನು ಅವ್ರದ್ದು ಇನ್ನೊಂದು ಕೋಣ ಇದೆ, ಅದು ತೊಗೊಂಡಿದ್ದಾರೆ ಮೇನು. ನಮ್ಮದು ಸೈಡ್ ಇದೆಲ್ಲ ಇದೇ ಕೋಣ ತೊಗೊಂಡಿದ್ದು ಸೈಡ್ ಆ್ಯಕ್ಟ್ರಿಗೆಲ್ಲ. ಅದು ಫಸ್ಟ್ ಮೂವಿ ಆಗಿತ್ತು, ನಮ್ಗೆ ಒಳ್ಳೆ ಇದು ಬಂತು ಅದು. ಆಮೇಲೆ ಲಾಸ್ಟ್ ಟೈಮಲ್ಲಿ ಅಲ್ಲಿ ಬರ್ಲಿಕ್ಕೆ ಹೇಳಿ, ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಆ ಟೈಮಲ್ಲಿ ನಮಗೆ ಇಲ್ಲಿ ಕಂಬಳ ಸೀಸನ್ ಇರ್ತದೆ. ಇಲ್ಲ ಕಾಂತಾರ ಫಿಲ್ಮ್ ನೋಡಿದ್ದೀನಿ, ಒಳ್ಳೆ ಖುಷಿ ಆಯಿತು. ಯಾಕಂದರೆ ಅವ್ರದ್ದು ಒಳ್ಳೆ ಕೋಣ ಒಳ್ಳೆ ರೇಸ್ ಮಾಡಿದೆ, ಬಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಳ್ಳೆ ಬಂದಿದೆ. ಬಟ್ ಅವ್ರದ್ದು ಸ್ವಲ್ಪ ಸೆಟ್ಟಿಂಗ್ ಸ್ವಲ್ಪ ಇದಾಗಿದೆ ಅಷ್ಟೇ. ಕೋಣದಲ್ಲಿ ಓಡಿ ಬರುವಾಗ ಸ್ವಲ್ಪ ಸ್ವಲ್ಪ ಮಾಡಲ್ ಚೇಂಜ್ ಮಾಡಬೇಕಿತ್ತು ಅವರು. ಆದರೆ ಒಳ್ಳೆ ರೀತಿಯಿಂದ ಬಂದಿದೆ. ಅದ್ರ ಕಥೆ ಎಲ್ಲ ಒಳ್ಳೆ ತುಂಬ ಇಷ್ಟ ಆಗಿದೆ. ಟಿ ವಿಯಲ್ಲೇ ಬರೋದು ಚೆಂದನೇ, ಹೌದು, ಅದು ನೋಡೋ ರೀತಿಯಲ್ಲೇ ಇರ್ತದೆ. ನಾವು ಒಳ್ಳೇದು ತಗೊಂಡ್ರೆ ಒಳ್ಳೆಯದಾಗೇ ಇರ್ತದೆ, ಕೆಟ್ಟ ರೀತಿಯಲ್ಲಿ ಹೋದರೆ ಕೆಟ್ಟದಾಗೇ ಇರ್ತದೆ ಅದು. ಈಗ ನಮ್ದು ಈ ಕಂಬಳ ಒಂದು ಮೂವಿಯಲ್ಲಿ ಸೀರಿಯಲ್ ಬಂತಂದು ಹೇಳಿದ್ರೆ ಅದು ನಮಗೊಂದು ಹೆಮ್ಮೆ. ಯಾಕಂದ್ರೆ ನಮ್ಮ ಸಾಂಪ್ರದಾಯಿಕ ಕಂಬಳ ನಮ್ಮದೊಂದು ಕೃಷಿ ಪದ್ಧತಿ ಇರ್ತದಲ್ಲ, ಅದೊಂದು ನಮ್ಮ ನ್ಯಾಷನಲ್ ಲೆವೆಲ್ಗೆ ಹೋದರೆ ನಮಗೊಂದು ಹೆಮ್ಮೆ. ಅದೇನು ಹೇಳ್ತಾರೆ, ಕೆಲವರು ನೋಡುವ ರೀತಿಯಲ್ಲಿ ಇರ್ತದೆ, ಕೆಲವರು ಎಂತಾರೆ ಇದು ಕಾಂಪಿಟೇಷನ್ ಅಂತ ಮಾಡ್ತಾರೆ. ಆ ಥರ ತಿಳ್ಕೊಂಡ್ರೆ ಅದು ಅವ್ರದ್ದು ಇದಾಗುತ್ತೆ. ನಾವು ಒಳ್ಳೆ ರೀತಿಯಿಂದ ನಮ್ಮದು ಕೃಷಿ ಪದ್ಧತಿನ ನಾವು ಸಾಂಪ್ರದಾಯಿಕದಿಂದ ಮಾಡ್ತೀವಿ. As I left Shirur, I couldn't help but be inspired by the passion and commitment of individuals like Devendra, who through their love for Kambala bring a slice of Karnataka's rich heritage to screens.